ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ದೇಶ ವಿದೇಶಗಳ ಅಲ್ಪಸಂಖ್ಯಾತರಿಗೆ ನನ್ನೊಂದೊಂದು ಬಹಿರಂಗ ಮನವಿ, ಅತಿ ಕಳಕಳಿಯ ವಿನಂತಿ. ಏನು ವಿನಂತಿ ತೊಗೊಂಡು ಬಂದಾನ ಕಾಕ ಅಂದ್ರೆ, ನೀವು ಯಾವ ದಿಕ್ಕಿಂದ ಸರಿಯಾಕತ್ತೀರಿ, ನೀವು ಆರ್ಥಿಕ ಸ್ಥಿತಿಯಿಂದ ಬಳಲಾಕತ್ತೀರಿ, ಶೈಕ್ಷಣಿಕ ರಂಗದಿಂದ ಬಳಲಾಕತ್ತೀರಿ. ಇವತ್ತು ನಿಮ್ಮ ಪರಿಸ್ಥಿತಿ ನಾನು ತಿರುಗಾಡಿ ನೋಡಿದಾಗ ಇನ್ನೂ ಮುಸುರಿ ತಿಕ್ಕು ಹೆಣ್ಮಕ್ಳದಿರಿ, ಆ ಮುಸುರಿ ತಿಂದು ಮಕ್ಕಳಿಗೆ ತಿನ್ಸಾಕತ್ತೀರಿ. ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿರಿ? ಬಹಳ ಕಳವಳಕಾರಿ, ಬಹಳ ಹೃದಯ ವಿದ್ರಾವಕ, ಚಿಂತಾಜನಕ ಸ್ಥಿತಿ ನಾನು ಕಣ್ಣಾರೆ ನೋಡಕತ್ತೀನಿ. ನನ್ನ ಹಾಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಬ್ಬರು ತಯಾರಾಗಿರಿ. ಇವತ್ತು ನಿಮ್ಮ ಸಮುದಾಯದ ಏಳಿಗೆಗಾಗಿ, ಸಮುದಾಯದ ಆರ್ಥಿಕ ಮತ್ತು ಶೈಕ್ಷಣಿಕ ರಂಗದಲ್ಲಿ ಅವರೂ ಸಹಿತ ಒಳ್ಳೆಯ ಪ್ಲಾಟ್ಫಾರ್ಮ್ ಬರಬೇಕು, ಒಳ್ಳೊಳ್ಳೆಯ ಅಧಿಕಾರಿಗಳಾಗಬೇಕು, ಡಾಕ್ಟರ್ ಇಂಜಿನಿಯರ್ಗಳಾಗಬೇಕು, ಸೈಂಟಿಸ್ಟ್ಗಳಾಗಬೇಕು, ಪತ್ರಕರ್ತರ ಆಗಬೇಕು, ವಕೀಲರು ಆಗಬೇಕು, ಪದವಿ ಹೊಂದಬೇಕು. ಇನ್ನೂ ಎಷ್ಟು ವರ್ಷಗಳಿಂದ ನೀವು ಭಿಕ್ಷೆ ಬೇಡ್ತೀರಿ? ಈ ಜಕಾತ್ ಫಿತ್ರಾ ಸದ್ಕಾದಿಂದ ನಿಮ್ಗೆ ಗೊತ್ತೈತಲ್ರಿ? ಇದೇ ಜಕಾತ್ ಫಿತ್ರಾ ಮತ್ತು ಸದಕಾ ಸರಿಯಾಗಿ ಸಮರೋಪಾದಿಯಾಗಿ ಯಾವ ನೊಂದವದಾನ ಅವಂಗೆ ಮುಟ್ಟಿದ್ರಂದ್ರೆ ಇವತ್ತು ನಮ್ಮ ಮುಸಲ್ಮಾನ ಬಾಂಧವರು ಭಿಕ್ಷುಕರು ಇರ್ತಿರಲಿಲ್ಲ, ಭಿಕಾರಿಗಳು ಇರ್ತಿರಲಿಲ್ಲ. ನನಗೆ ವಯಸ್ಸು ಈಗ 60 ಬಂತು, 40 ವರ್ಷದಿಂದ ನಾ ಕಣ್ಣಾರೆ ನೋಡಕತ್ತೀನಿ. ಇನ್ನೂ ಭಿಕ್ಷೆ ಬೇಡೋರ ಪದ್ಧತಿ ಇನ್ನೂ ಐತಿ. ಎಷ್ಟು ದಿವಸ ಇವರು ನಿಮ್ಮದು ಭಿಕ್ಷೆ ಬೇಡ್ಕೋತ ಜೀವನ ಮಾಡವ್ರ? ಆ ಭಿಕ್ಷೆ ಬೇಡುವವನಿಗೆ ಭಿಕ್ಷೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಇವತ್ತು ನಮ್ಮ ಸಮುದಾಯ ಭಾಳ ಕಡಕ ಜವಾರಿ ಕಾಕ, ಕಡಕ ಹೇಳ್ತಾನೆ, ಚುರುಕ ಹತ್ತೈತಿ. ಎಲ್ಲಿ ಹೋಗ್ತಾ ಇದೆ ಜಕಾತು? ಯಾವ ಧರ್ಮದ ಅಮಲಿನಲ್ಲಿ, ಯಾವ ಧರ್ಮದ ಅಂಧಕಾರದಲ್ಲಿ, ಯಾವ ಧರ್ಮದ ಒಂದು ದಾರಿಯಲ್ಲಿ ನೀವು ಇವತ್ತು ಮುಳುಗಾಕತ್ತೀರಿ? ಆ ಧರ್ಮವೇ ನಮಗೆ ಸಾಕ್ಷಿ, ಆ ಧರ್ಮವೇ ನನಗೆ ಕೊನೆವರೆಗೆ ಬರ್ತೈತಿ ಅಂದ್ರೆ ವಿದ್ಯೆ ಇಲ್ಲದೆ ಧರ್ಮ ಬರುವುದಿಲ್ಲ. ಮೊದಲು ವಿದ್ಯೆ ಕಲಿ, ಆಮೇಲೆ ಧರ್ಮದ ಸಂಸ್ಕಾರವನ್ನು ಮಾಡು ಅಂತ ನಮ್ಮ ಮುಸಲ್ಮಾನ ಬಾಂಧವರಿಗೆ ಒಂದು ಒಳ್ಳೆಯ ಸಂದೇಶ ಕೊಡಾಕತ್ತೀನಿ. ಲಕ್ಷ ರೂಪಾಯಿ ಕೊಟ್ಟು ಇವತ್ತು ತಂದು ಇವತ್ತು ಮಹಾನ್ ವಿದ್ವಾನ ಮೌಲ್ಯಗಳನ್ನು ಭಾಷಣ ಮಾಡ್ಸಾಕತ್ತೀರಿ. ಅವನಿಗೆ 1 ಲಕ್ಷ ರೂಪಾಯಿ ಕೊಡ್ತೀರಿ, ವಿಮಾನ ಟಿಕೆಟ್ ಮಾಡಿಸಿ ಕೊಡ್ತೀರಿ. ಅವನು ಬಂದು 40 ನಿಮಿಷ ಭಾಷಣ ಮಾಡಿದಾಗ ನಿಮಗೆ ಏನು ಅನಿಸ್ತೈತಿ? ಬರೇ ಅವನು ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತ ಹೇಳ್ತಾನೆ. ನಿಮ್ಮ ಮಕ್ಕಳಿಗೆ ಎಲ್ಲಾದರೂ ಒಂದು ಕಾಲೇಜು, ಒಂದು ಇಂಜಿನಿಯರಿಂಗು, ಒಂದು ಯೂನಿವರ್ಸಿಟಿ ಮಾಡಂತ ಹೇಳ್ತಾನೆ? ಹೇಳಕ್ಕೆ ಸಾಧ್ಯ ಇಲ್ಲ. ಅವನು ಎಲ್ಲಾದರೂ ನೀವು ಕಲಿತ್ರಂದ್ರೆ ಅವನ ಪದವಿ ಹೋಗುತ್ತೈತಿ, ಅವನು ಭಿಕ್ಷುಕ ಆಗಬಹುದು ಅಂಥೇಳಿ ಮನೋಭಾವನೆ ಇಟ್ಕೊಂಡು ನಿಮ್ಮನ್ನು ಅಂಧಭಕ್ತರನ್ನಾಗಿ ಕತ್ತಲೆಯ ಕೋಣೆಯಲ್ಲಿ ನಿಮ್ಮನ್ನು ಇಡಿಸಿದ್ದಾರೆ. ಇನ್ನು ಎಚ್ಚರಗೊಳ್ಳಬೇಕು ಅಲ್ಪಸಂಖ್ಯಾತ ಮುಸಲ್ಮಾನ ಬಾಂಧವರೇ. ಎಲ್ಲಿಯವರೆಗೆ ಅಂಧಭಕ್ತದಿಂದ ಹೋಗ್ತೀರಿ? ಇವರು ಬೆನ್ನ ಹತ್ತಿ ಇವರು ನಿಮಗೆ ಸರಿಯಾದ ದಾರಿ ತೋರಿಸೋರಲ್ಲ. ನೋಡಿ ಅವರು ಐಷಾರಾಮಿ ಜೀವನ. ನಿಮ್ಮ ಸದಕಾ ಫಿತ್ರಾ ಮತ್ತು ಜಕಾತ್ ಹಣದಿಂದ ಅವರು ಬಂಗಲೆಗಳನ್ನು ಕಟ್ಟಿದ್ದಾರೆ, ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದಾರ, ದೊಡ್ಡ ದೊಡ್ಡ ಬಂಗಾರದ ಉಡುಗೊರೆಗಳನ್ನು ಹಾಕ್ಕೊಂಡು AC ಕಾರ್ದಲ್ಲಿ ತಿರುಗಾಡಕತ್ತಾರ. ಅವರ ಮೊದಲು ನೋಡಿದರೆ ಅವರ ಪರಿಸ್ಥಿತಿ ಒಂದು, ಅವರಿಗೆ ಬಟ್ಟೆ ಇದ್ದಿರಲಿಲ್ಲ ಒಂದು ಜೊತೆ. ಈಗ ಅವರು ಒಂದೊಂದು ಗ್ಯಾಂಗಿನಲ್ಲಿ ಸೇರಿಕೊಂಡು ಒಂದೊಂದು ಸಂಸ್ಥೆಗಳನ್ನು ತಯಾರು ಮಾಡಿಕೊಂಡು ಇವತ್ತು ಫಿತ್ರಾ ಜಕಾತ್ ಅಂತ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಚ್ಚಿ ಆ ರೊಕ್ಕವನ್ನು ಲೂಟಿ ಮಾಡಿ ಇವತ್ತು ಕೋಟಿ ಹಣವನ್ನು ಎಲ್ಲಿ ಹೊಂಟೈತಿ? ಎಲ್ಲಾದರೂ ಒಂದು ಕಾಲೇಜ್ ಮಾಡಿದಾರ, ಒಂದು ಇಂಜಿನಿಯರಿಂಗ್ ಮಾಡಿದಾರ, ಒಂದು MBBS ಮಾಡಿದಾರ? ಯಾವ ಹುಡುಗಿ ಒಂದು ಇವತ್ತು MBBSದಿಂದ ಪರಿತಪಿಸಾಕತ್ತಾಳ? MBBS ಫೀಸ್ ತುಂಬಕ್ಕಾಗತ್ತಿಲ್ಲ, ಪರಿಪರಿಯಾಗಿ ಕೇಳಿಕೊಂಡರೂ ಸಹಿತ ಯಾರೂ ಕೊಡ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಮಗೆ ಬಂದೈತಿ. ಒಬ್ಬ ಇಂಜಿನಿಯರಿಂಗ್ ಹುಡುಗ ನಮ್ಮ ಹತ್ರ ಬಂದು ನಾನು ಇಂಜಿನಿಯರಿಂಗ್ ಕಲಿಬೇಕು, ನನಗೆ ಫೀಸ್ ಕೊಡ್ರಿ ಅಂದರೆ ನಮಗೆ ಎಂಥ ಹೃದಯ ವಿದ್ರಾವಕ ಚಿಂತಾಜನಕ ಪರಿಸ್ಥಿತಿ ನಮ್ಮ ಸಮುದಾಯಕ್ಕೆ ಬಂದೈತಿ ಅಂಥೇಳಿ ವಿಚಾರ ಮಾಡ್ಬೇಕಲ್ರಿ. ನಮ್ಮ ಸಮುದಾಯದವರೇ, ಮೌಲ್ವಿಗಳೇ, ಮುತೋಲಿಗಳೇ, ಅಂಜುಮನ್ ಅಧ್ಯಕ್ಷರೇ, ಏನು ಮಾಡಾಕತ್ತೀರಿ? ನಿದ್ರಾಹೀನ ಕುಂಭಕರ್ಣ ನಿದ್ದೆಯಲ್ಲಿ ನೀವು ಎಂದೂ ಎಚ್ಚೆತ್ತುಕೊಳ್ಳುವುದಿಲ್ಲ. ನೀವು ರಾಜಕೀಯ ಮಾಡ್ಕೋತು ಅವರಿಗೆ ಹಾರು ತುರಾಯಿ ಶಾಲು ಊಟ ಭರ್ಜರಿ ಭೋಜನ ಮಾಡಿ ಗುಲಾಮರಾಗಿ ನೀವು ಬೆನ್ನೇನು ಹತ್ತಿದಿರಿ? ನೀವು ನಿಜವಾದ ಗುಲಾಮರೇ? ಗುಲಾಮಗಿರಿ ಪದ್ಧತಿಯಿಂದ ಈ ಸಮುದಾಯ ಯಾವಾಗಲೂ ಜೀವನ ನಡೆಸಿಲ್ಲ. ತನ್ನ ಶಕ್ತಿ ಮತ್ತು ಸಾಮರ್ಥ್ಯದಿಂದ, ತನ್ನ ಸ್ವಯಂ ಪ್ರೇರಿತ ಉದ್ಯೋಗ ಮತ್ತು ಉದ್ಯಮದಿಂದ ಇವತ್ತು ನಾವು ಸಮಾಜದಲ್ಲಿ ಒಂದು ಸಾಮಾಜಿಕ ಕ್ರಾಂತಿ ಮಾಡಬೇಕಾದ್ರೆ ನಮಗೆ ಶಿಕ್ಷಣ ಮೊದಲು ಬೇಕು. ಆ ಶಿಕ್ಷಣಕ್ಕಾಗಿ ನಾನು ಉರ್ದುವಿನಲ್ಲಿ ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ. ಇದೇ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಬೆಳಗಾವಿಯ ಅಬಾನ್ ಎಜುಕೇಷನ್ ಸೊಸೈಟಿ ಅಂತ ನೋಂದಣಿ ಮಾಡಿ ಅಲ್ಲಿ LKGದಿಂದ ಹಿಡಿದು SSLC, ನೀಟ್ ಮತ್ತು PUC 10+1 ಇಂಜಿನಿಯರಿಂಗ್ MBBS ಹೋಗುವಂಥ ಪರಿಸ್ಥಿತಿಗೆ ನಾವು
ಉಚಿತವಾಗಿ ದಾರಿ ಮಾಡಿಕೊಟ್ರೆ ನೀವು ಇನ್ನೂ ಎಚ್ಚೆತ್ತುಕೊಂಡಿಲ್ಲ, ಇನ್ನೂವರೆಗೆ ನೀವು ಸ್ಪಂದನೆ ಮಾಡ್ತಾ ಇಲ್ಲಂದರೆ ನಾವು ಯಾವ ವಿಚಾರ ದೆಸೆಯಲ್ಲಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಬೇಕು? ಈ ವಿಡಿಯೋ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ಮನೆ ಮನೆಗೆ ಮುಟ್ಟಬೇಕು. ಇವತ್ತು ಬಿಡ್ರಿ ಅದನ್ನು ರಾಜಕೀಯ, ನಿಮ್ಮ ದ್ವಂದ್ವ ನೀತಿ ಮತ್ತು ಇನ್ನಿತ ಧರ್ಮದವ್ರ ಜೊತೆ ದ್ವೇಷ ಮತ್ತು ದ್ವೇಷ ಮಾತನಾಡುವುದನ್ನು ಬಿಡ್ರಿ. ಅಂಧ ಭಕ್ತರಾಗಿ ಬದುಕಬೇಡ್ರಿ, ಶುದ್ಧರಾಗಿ ಬದುಕ್ರಿ, ಇನ್ನುಳಿದ ಧರ್ಮದವರನ್ನು ಪ್ರೀತಿಸ್ರಿ, ಅವರನ್ನು ಗೌರವಿಸಿರಿ, ನಿಮ್ಮನ್ನು ಅವರು ಗೌರವಿಸ್ತಾರ. ಎಲ್ಲ ಸಭೆ ಸಮಾರಂಭ ಮತ್ತು ಧರ್ಮದ ಆಚರಣೆಗಳಲ್ಲಿ ಪಾಲ್ಗೊಂಡು ಎಲ್ಲರೂ ಸಮಪಾಲು ಸಮಬಾಳು ಅಂತ ನೀವೇನಾದರೂ ಬದುಕಿದರೆ ಇವತ್ತು ನಿಮ್ಮ ಕೈ ಹಿಡಿಯೋರು ಯಾರಿಲ್ಲ. ನೀವು ತಲೆಯಲ್ಲಿ ಮಾತ್ರ ಇಟ್ಕೊಡ್ರಿ, ನಾವು ಎಜುಕೇಷನ್ ಮಾಡಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ದೊಡ್ಡ ವೈದ್ಯಕೀಯ ಪದವಿ ಹೊಂದಬೇಕು, ಒಬ್ಬ ವಕೀಲ ಆಗಬೇಕು, ಒಬ್ಬ ಪತ್ರಕರ್ತ ಆಗಬೇಕು, ಜಾಗೃತಿ ಮೂಡಿಸುವಂಥ ಒಂದು ಸಂದೇಶ ಸಾರುವಂಥ ಭಾವೈಕ್ಯತೆಯ ಸರ್ವ ಧರ್ಮದ ಒಂದು ನೇತಾರ ಆಗುವ ಸಲುವಾಗಿ ಇವತ್ತು ಶಪಥ ಮಾಡ್ರಿ. ಇದೇ ಅಬಾನ್ ಎಜುಕೇಷನ್ ಬಾರ್ಕೋಡ್ ಹಾಕ್ತೀನಿ, ಅದನ್ನು ಡಿಸೈನು ಹಾಕ್ತೀನಿ, ಅಲ್ಲಿ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯಧನ ಕೊಡ್ರಿ. ಇಂಥ ಒಂದು 25 ಕೋಟಿ ರೂಪಾಯಿದಲ್ಲಿ ಇವತ್ತು ಉಚಿತ ಶಿಕ್ಷಣ ಕೊಡುವ ಸಲುವಾಗಿ ನಿಮ್ಮದೇ ದುಡ್ಡು ನಿಮಗೆ ಕೊಡುವಂಥ ಒಂದು ಸಂಸ್ಥೆ ತಯಾರು ಮಾಡಿದಾರ. ಇದೇ ಬೆಳಗಾವಿಯಲ್ಲಿ ಅದನ್ನು ಚಿತ್ರ ಹಾಕಾಕತ್ತನ್ನು ನೋಡ್ರಿ. ಕೋಟಿ ಕೋಟಿ ಜಕಾತಿಯಲ್ಲಿ ಹೊಂಟೈತಿ, 320 ಕೋಟಿ ಕರ್ನಾಟಕ ರಾಜ್ಯದಿಂದ ಜಕಾತಿಯಲ್ಲಿ ಹೊಂಟೈತಿ. ಪೈಲ್ವಾನ್ರಾಗತ್ತಾರ, ತಿನ್ನಾಕತ್ತಾರ, ಹೆಂಗಾಗ್ಯಾರ ನೋಡ್ರಿ. ಅವರು ಜಕಾತ್ ವಸೂಲಿ ಮಾಡಲಿಕ್ಕೆ ಏಜೆಂಟರು ಯಾಕೆ? ಜಕಾತ್ ವಸೂಲು ಮಾಡಲಿಕ್ಕೆ ಮಧ್ಯವರ್ತಿಗಳು ಯಾಕೆ? ಜಕಾತ್ ವಸೂಲಿ ಮಾಡುವ ದಂಧೆಯಲ್ಲಿ 40-60% ಕಮಿಷನ್ ಮಾಡುವಂಥ ಈ ಮುಸ್ಲಿಂ ಸಮುದಾಯದ ಅಂಧಭಕ್ತರಿಗೆ ಎಚ್ಚರಿಕೆ ಕೊಡುವ ಸಲುವಾಗಿ ಇವತ್ತು ನಾನು ಈ ಸವಿಸ್ತಾರವಾದ ವಿಡಿಯೋ ಮಾಡಿದ್ದೀನಿ. ಇದು ಕೆಲವರಿಗೆ ಕಹಿ ಅನಿಸಬಹುದು, ಕೆಲವರಿಗೆ ಸಿಹಿ ಅನಿಸಬಹುದು. ನಿಮಗೆ ಮಾರಣ ಹೋಮ ಮಾಡಕತ್ತಾರ, ನಿಮಗೆ ದುರುಪಯೋಗ ತಗೊಳಕತ್ತಾರ, ನಿಮ್ಮ ಹೆಗಲ ಮೇಲೆ ಇಟ್ಟು ಬಂದೂಕಗಳನ್ನು ಹಾರಿಸಾಕತ್ತಾರ, ನಿಮಗೆ ಧರ್ಮದ ಅಮಲಿನಲ್ಲಿ ನಿಮ್ಮನ್ನ ಚೌಕಟ್ಟಿನಲ್ಲಿ ನೀವು ಎಲ್ಲಿಯೂ ಹೊರಗೆ ಹೋಗಬಾರದಂಗೆ ನಿಮಗೆ ಬೇಲಿ ಹಾಕಾಕತ್ತಾರ. ಆ ಬೇಲಿಯನ್ನು ಜಿಗಿದು ನೀವು ಶೈಕ್ಷಣಿಕ ಕ್ರಾಂತಿಗಾಗಿ ಬಂದರೆ ಅಣ್ಣ ಬಸವಣ್ಣರ ನಾಡು, ಸೂಫಿ ಸಂತರ ನಾಡಿನ ಈ ಜನತೆಗೆ ಒಂದು ಮೆರಗು ತರ್ತೀರಿ, ಒಂದು ಸಂಕೇತ ತರ್ತೀರಿ, ಒಂದು ಶಕ್ತಿ ತುಂಬ್ತೀರಿ ಅನ್ನೋದೇ ಇವತ್ತು ಖಡಕ ಜವಾರಿ ಕಾಕನ ಒಂದು ಸಂದೇಶ. 25 ಕೋಟಿ ರೂಪಾಯಿಯಲ್ಲಿ 6 ಎಕರೆ ಜಮೀನಿನಲ್ಲಿ ತಲೆ ಎತ್ತುತ್ತಿರುವ ಈ ಬೃಹತಾಕಾರದ ಉಚಿತ ಶಿಕ್ಷಣ ಇಲ್ಲಿ LKG ದಿಂದ ಹಿಡಿದು SSLC, PUC, ನೀಟ್ ಎಕ್ಸಾಮ್ವರೆಗೂ ಸಹಿತ ಯಾವುದೇ ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡಂತ ಹೇಳಿದ್ದೀವಿ. ಉಚಿತ ಊಟ ಕೊಡ್ರಿ, ಉಚಿತ ಮಕ್ಕಳಿಗೆ, ನಿರ್ಗತಿಕ ಮಕ್ಕಳಿಗೆ, ವಿಧವೆಯರ ಮಕ್ಕಳಿಗೆ ಸಂಪೂರ್ಣ ಉಚಿತ ಕೊಡ್ರಿ ಅಂಥೇಳಿ ನಾವು ತೀರ್ಮಾನ ತೆಗೆದುಕೊಂಡು ಒಂದು ಇಲ್ಲಿ ಉನ್ನತ ಮಟ್ಟದ ವೈದ್ಯಕೀಯ ಪದವಿ, ಕಾನೂನು ಪದವೀಧರರು, ಇಂಜಿನಿಯರಿಂಗ್ ಪದವೀಧರರು ಒಕ್ಕಟ್ಟಾಗಿ ಒಂದು ಸಭೆ ಸಮಾರಂಭ ಮಾಡಿ ನನಗೆ ಈ ಸಂದೇಶ ಹೇಳಿದಾಗ ನನಗೆ ಎಷ್ಟು ಖುಷಿಯಾಯಿತು. ಇವತ್ತೇ ಇದನ್ನು ನಾನು ವಿಡಿಯೋ ಮಾಡ್ತೀನಿ. ಕರ್ನಾಟಕ ಅಲ್ಲ, ದೇಶ ಅಲ್ಲ, ವಿವಿಧ ದೇಶಗಳಲ್ಲಿಯೂ ಸಹಿತ ಯಾವುದೇ ಜಾತಿ ಭೇದವಿಲ್ಲದ ಈ ನಂಬರ್ 1 ನ್ಯೂಸ್ ಖಡಕ ಜವಾರಿ ಕಾಕಾನ ಏನು ಪ್ರೀತಿ ಮಾಡ್ತೀರಿ ನೀವು. ಒಂದು 100-500 ರೂಪಾಯಿ ಹಾಕಿದ್ರೆ 25 ಕೋಟಿ ರೂಪಾಯಿದು ಇದೊಂದು ದೊಡ್ಡ ಸಂಸ್ಥೆ. ಈ ಸಂಸ್ಥೆ ನಿಮ್ಮದು, ಈ ಆಸ್ತಿ ನಿಮ್ಮದು. ವಿದೇಶದಲ್ಲಿ ನಮ್ಮ ಭಾರತೀಯರು ನೆಲೆಸಿದಾರ, ಇಲ್ಲಿ ಎಲ್ಲ ಜಾತಿ ಧರ್ಮದವರಿಗೂ ಅಡ್ಮಿಷನ್ ಇದೆಂಥದ್ದು. ಬೆಳಗ್ಗೆ ಪ್ರಾರ್ಥನೆ, ಸರ್ವಧರ್ಮದ ಪ್ರಾರ್ಥನೆ, ಒಂದು ವಿಶೇಷವಾದ ದೇಶದಲ್ಲಿ ಒಂದು ಕ್ರಾಂತಿ ಮಾಡುವ ಸಲುವಾಗಿ ಇದು ಅಬಾನ್ ಎಜುಕೇಷನ್ ಸೊಸೈಟಿ ಇವತ್ತು ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೆ ನೀವು ತನು ಮನ ಧನದಿಂದ ಸಹಾಯ ಸಹಕಾರ ಮಾಡಿರಿ. ಬಾರ್ ಕೋಡ್ ಹಾಕಿದ್ದೀನಿ, ಚಿತ್ರವನ್ನು ಬಿಡಿಸಿದ್ದೀನಿ, ಅಕೌಂಟ್ ನಂಬರ್ ತೋರ್ಸಾಕತ್ತೀನಿ. ತಕ್ಷಣ 100-500 ರೂಪಾಯಿ ಹಾಕಿದ್ರೆ ಇದು 25 ಕೋಟಿ ರೂಪಾಯಿ ಆಸ್ತಿ ನಿಮ್ಮದಾಕೈತಿ. ನಮ್ಮ ಮಕ್ಕಳು ಇವತ್ತು ತಲೆ ಎತ್ತಿ ನೋಡುವಂತೆ ಮಾಡುವ ಸಂಕೇತ, ಆ ಶಕ್ತಿ ಈ ನಂಬರ್ 1 ನ್ಯೂಸ್ ಕನ್ನಡ ಜವಾರಿ ಕಾಕ ಹೊತ್ಕೊಂಡ ನನ್ನ ಮೇಲೆ. ಅದರಲ್ಲಿ ಪರಿಣಿತರದಾರ, ಆ ಆಸ್ತಿನ ನಿಮ್ಮದು. ನಮ್ಮ ಮಕ್ಕಳು ದೊಡ್ಡ ಉನ್ನತ ಸ್ಥಾನಕ್ಕೆ ಹೋದ್ರಂದ್ರೆ ನಮ್ಮ ಕೈ ಹಿಡಿಯವ್ರು ಯಾರು? ಆರ್ಥಿಕ ಮತ್ತು ಶೈಕ್ಷಣಿಕ ರಂಗ ಇವತ್ತು ಬಹಳ ಮಹತ್ವವಾದದ್ದು. ಶೈಕ್ಷಣಿಕ ಕಲಿತ್ರಂದ್ರೆ ಯಾವ ಧರ್ಮ ಏನೈತಿ, ಏನು ಧರ್ಮ ಯಾವೈತಿ, ಕುರಾನ್ ಏನು ಹೇಳ್ತೈತಿ, ಭಗವದ್ಗೀತಾ ಏನು ಹೇಳ್ತೈತಿ, ಗೀತಾ ಸಾರ ಏನು ಹೇಳ್ತೈತಿ, ಋಗ್ವೇದ ಏನು ಹೇಳ್ತೈತಿ, ಬೈಬಲ್ ಏನು ಹೇಳ್ತೈತಿ, ಯಜುರ್ವೇದ ಏನು ಹೇಳ್ತೈತಿ, ಇವೆಲ್ಲವನ್ನ ಪಾರಂಗತ ಮಾಡಿ ನಾವು ಅಧ್ಯಯನ ಮಾಡಿದರೆ ಎಲ್ಲಿ ಜಗಳ, ಎಲ್ಲಿ ಮಹಾಭಾರತದಲ್ಲಿ ಹಿಂದೂ ಮುಸ್ಲಿಂ ಐತ್ರಿ, ಕುರಾನ್ದಾಗ ಹಿಂದೂ ಮುಸ್ಲಿಂ ಐತಿ, ಬೈಬಲ್ದಾಗ ಹಿಂದೂ ಮುಸ್ಲಿಂ ಐತಿ, ಋಗ್ವೇದದಾಗ ಐತಿ, ರಾಮಾಯಣದಾಗ ಐತಿ, ಕಥಾರೋಪ ಇತಿಹಾಸದಾಗ ಯಾವುದೇ ಗ್ರಂಥಗಳಲ್ಲಿಯೂ ಸಹಿತ ಹಿಂದೂ ಮುಸ್ಲಿಂ ಇಲ್ಲ. ನಾವು ಮಾಡ್ತಾ ಇರೋದು ಹಿಂದೂ ಮುಸ್ಲಿಂ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ಇಂಥ ಕೆಲವರು ಮತಾಂಧರು ಇದನ್ನು ಬೆಂಕಿ ಹಚ್ಚಿ ನಮ್ಮ ಮಧ್ಯೆ ಒಂದು ನಡುಗೋಡೆ ಕಟ್ಟಾಕತ್ತಾರ. ಆ ನಡುಗೋಡೆಯನ್ನು ತೆಗೆದಾಕಿ ನಾವು ಒಕ್ಕಟ್ಟಿನಿಂದ ಇವತ್ತು ಸಂದೇಶ ಸಾರ್ತಾ ಹೋದರೆ ಇಂಥ
ಇಂಥ ಸಂಸ್ಥೆಗಳು ಬೆಳೆಯಲಿಕ್ಕೆ ಕಾರಣ ನೀವು ಸಹಾಯ ಮಾಡಿದರೆ ಅದೇ ಆಧಾರ, ಶ್ರೀರಕ್ಷೆ, ಒಂದು ಶಕ್ತಿ, ಅದೇ ಬಾರ್ ಕೋಡ್ ನೋಡ್ರಿ. ತಕ್ಷಣ ದುಡ್ಡು ಹಾಕೋದು ತಯಾರಿ ಮಾಡ್ಕೊಡ್ರಿ. ಜಕಾತ್ ಫಿತ್ರ ಎಲ್ಲಿ ಹೊಂಟೈತಿ? ಅದರ ಸಲುವಾಗಿ ನಾನು ಅನೇಕ ಬಾರಿ ಹೇಳಿದೆ, ಜಕಾತ್ ಫಿತ್ರ 100 ಕೋಟಿ ಹೋದರೂ ಸಹಿತ ನಮ್ಮ ಮುಸಲ್ಮಾನ್ ಇನ್ನೂವರೆಗೆ ಸ್ವಾವಲಂಬನ ಬದುಕಿಲ್ಲ. ಇನ್ನೂ ಭಿಕ್ಷೆ ಬೇಡಾಕತ್ತಾನ, ಇನ್ನೂ ಗೋಧಿ ತೊಗೊಳಕ್ಕೆ ಬರ್ತಾನೆ, ಏನಾದರೂ ಕೆಟ್ಟು ಕೊಡ್ತಾರಂತೇಳಿ ಕಾಕೋತ ಕೂತಾನ. ಹಂಗಾದ್ರೆ ಎಲ್ಲಿ ಹೋತು ಆ ಜಕಾತ್ ಸದ್ಕ? ಆ ಜಕಾತ್ ಸದ್ಕ ವಸೂಲಿ ಮಾಡುವ ಧರ್ಮಾಂಧರ ಮನೆಗಳನ್ನು ಚೆಕ್ ಮಾಡಿದರೆ, ಅವರ ಆಸ್ತಿ ಪಾಸ್ತಿ, ಕಾರು ಬಂಗಲೆ, ಅವರ ಹೆಣ್ಣು ಮಕ್ಕಳು ಹಾಕುವಂಥ ಆಭರಣಗಳನ್ನು ಚೆಕ್ ಮಾಡಿದರೆ ಇವತ್ತು ಅದೊಂದು ದೊಡ್ಡ ಹಗರಣವಾಗಿ ಪರಿಣಮಿಸುವುದು. ಅದನ್ನು ಅಲ್ಲಾನ ಹತ್ತಿರ ಬಿಟ್ಟು ಬಿಡ್ತೀವಿ, ಅವನಿಗೆ ಮಾಫ್ ಮಾಡು, ಅವರಿಗೆ ಶಿಕ್ಷೆ ಕೊಡು. ಆದರೆ ಈ ಸಂಸ್ಥೆಗೆ ಸಹಾಯ ಮಾಡುವಂಥ ಕಡಕ ಜವಾರಿ ಕಾಕ ಬಹಳಷ್ಟು ಕಳಕಳಿ ವಿನಂತಿಯಿಂದ ಕೇಳಾಕತ್ತೀನಿ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಸಹಾಯ ಸಹಕಾರ ಮಾಡೋರು ನಿಮ್ಮ ಫೋನ್ ನಂಬರ್ ಸಹಿತ ಹಾಕ್ರಿ, ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆಗಳನ್ನ ಹಾಕ್ರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಎಲ್ಲರಿಗೂ ಮುಟ್ಟಬೇಕು. ನಮ್ಮ ಸಮಾಜ ಇವತ್ತು ಎತ್ತರಕ್ಕೆ ಬೆಳೆಯಬೇಕು. ಜಾತ್ಯತೀತ ಎಲ್ಲ ಜಾತಿ ಧರ್ಮದವರಿಗೆ ಅಡ್ಮಿಷನ್ ಕೊಡುವಂಥ ಏಕೈಕ ಸಂಸ್ಥೆ ಉಚಿತ ಉಚಿತ ಉಚಿತ. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ. ನಮಸ್ಕಾರ.